19 ಹಾಗೂ 20ನೇ ಶತಮಾನಗಳ ಮಧ್ಯಭಾಗದಲ್ಲಿ ಭಾರತವು ಕಂಡ ಅಪರೂಪದ ಸಂತ ಶ್ರೇಷ್ಠರಲ್ಲಿ ಸಿದ್ಧಾರೂಢರು ಒಬ್ಬರು. ಎಳೆತನದಲ್ಲಿಯೇ ಅವರಿಗಿದ್ದ ಸಾಮರ್ಥ್ಯ, ಪ್ರವೃತ್ತಿಗಳು ಆಚಾರ್ಯ ಶಂಕರರನ್ನು ಜ್ಞಾಪಿಸಿಕೊಡುತ್ತವೆ. ಅವರಿನ್ನೂ 5 ವರ್ಷದವರಿದ್ದಾಗಲೇ ಶಾಲಾ ಶಿಕ್ಷಕರಿಗೆ ಓಂಕಾರದ ಅರ್ಥವನ್ನು ಬೋಧಿಸಿದರೆಂಬುದನ್ನು ಚರಿತ್ರೆಯಿಂದ ತಿಳಿಯುತ್ತೇವೆ. ಇದು ನಮಗೆ ಪವಾಡವೆನಿಸಬಹುದು, ಕೆಲವರಿಗೆ ಅಸಂಭವವೂ ಎನಿಸಬಹುದು. ಆದರೆ ಯೋಗಭ್ರಷ್ಟ ಜ್ಞಾನಿಗಳಿಗೆ ಸಹಜವೇ. ಸಿದ್ಧರದು ಯೋಗಭ್ರಷ್ಟ ಶರೀರ. ಆದರೆ ಆತ್ಮಜ್ಞಾನದ ಎದುರಿಗೆ ಪವಾಡಗಳು ತುಂಬ ಸಣ್ಣವುಗಳು. ಸಿದ್ಧಾರೂಢರೊಮ್ಮೆ ವೇಗವಾಗಿ ನಡೆಯುತ್ತಿರುವುದನ್ನು ಕಂಡ ಒಬ್ಬ, ನೀನಾರ್ ಮಗ ಎಂದು ಕೇಳಿದನಂತೆ. ಅದಕ್ಕೆ ಸಿದ್ಧರ ಉತ್ತರ ಹೀಗಿತ್ತು, ನಾನು ನನ್ನ ಮಗ ಎಂದು. ನಮಗೆ ಆಶ್ಚರ್ಯವೆನಿಸಬಹುದು, ಇದೆಂಥ ಉತ್ತರ ಎಂದು. ಆದರೆ ಸಿದ್ಧರು ಅದನ್ನು ಬಿಡಿಸಿ ಹೇಳಿದ ಪರಿಯನ್ನು ಗಮನಿಸಿದಾಗ ನಮಗನ್ನಿಸದಿರದು, ನಿಜಕ್ಕೂ ಅದು ಸೊಗಸಾದ ಉತ್ತರ ಎಂದು. ಅವರು ತಸ್ಮಾದ್ವಾ ಏತಸ್ಮಾದ್ವಾ ಆತ್ಮನ ಆಕಾಶಃ ಸಂಭೂತಃ ಎಂಬತ್ಯಾದಿ ಈ ಆತ್ಮನಿಂದದ ಆಕಾಶ ಹುಟ್ಟಿತು. ತೈತ್ತಿರಿಯ ಉಪನಿಷತ್ತನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆ ಉತ್ತರವನ್ನು ಕೊಟ್ಟಿದ್ದರು. ಅದನ್ನು ಅವರು ಎಳೆಯಾಗಿ ಬಿಡಿಸಿಟ್ಟರು. ಇದು ಸಿದ್ಧಾರೂಢರ ವೇದಾಂತ ಜ್ಞಾನದ ಆಳವನ್ನು ತೋರಿಸುತ್ತದೆ.